ನಮಸ್ಕಾರ ರೀ ಎಲ್ಲರಿಗೂ ಶುಭೋದಯ. ಬರ್ರಿ ಚಹಾ ಕುಡಿಯಮು. ಸೊ ಬರ್ರಿ ಇವತ್ತಿನ ನಂದು ಇಡ್ಲಿಗೆ ಮತ್ತೊಂದು ಸಾಂಬಾರನ್ನ ಮಾಡತ್ತೀನಿ ನಾನು. ಇದು ಇಡ್ಲಿಗೆ ಕಾಂಬಿನೇಷನ್ ಆಗಿ ಇದಕ್ಕೆ ಶೇಂಗಾ ಸಾಂಬಾರು ಅಂತ ಕರಿತೀವಿ ನಾವು. ಇದಕ್ಕೆ ಒಂದು ಟಮಾಟಿ ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ, ಈ ಹುರಿದಿರೋ ಶೇಂಗಾನ ಸ್ವಲ್ಪ ಕಲ್ಲಿನೊಳಗೆ ಈ ಥರ ಜಜ್ಕೊಬಿಡಬೇಕು. ಮಿಕ್ಸಿಗೆ ಹಾಕಿದ್ರೆ ಭಾಳ ಪೌಡ್ರ್ ಆಗ್ತೈತಿ. ಇದಕ್ಕೆ ಹುಳಿ ಬಂದ ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿನೀರು ಹಾಕ್ಕೋಬೇಕು. ಸೊ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಟಮಾಟಿ ಹಾಕಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೋರಿ. ನೆಕ್ಸ್ಟ್ ಬಂದು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋರಿ. ಟೇಸ್ಟಿಗೆ ಜಾಸ್ತಿ ಹಾಕೋಬೇಡ್ರಿ, ಸ್ವೀಟಾಗಿ ಹೋಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಆಮೇಲೆ ಬಂದು ಇದಕ್ಕೆ ನೆನೆ ಇಟ್ಟಿರೋ ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ತಿರುಗಿಸಿ ಆಮೇಲೆ ಇದಕ್ಕೆ ಶೇಂಗಾ ಪೌಡ್ರನ್ನ ಹಾಕಿರಿ. ಒಗ್ಗರಣೆ ಹಾಕಿದ್ರೆ ತಳ ಹಿಡ್ಕೊತೈತಿ. ಸೊ ನೆನಪಿರಲಿ, ಒಗ್ಗರಣೆಗೆ ಹಾಕಕ್ಕೆ ಹೋಗಬೇಡಿ. ಒಗ್ಗರಣೆ ಶೇಂಗಾ ಹಾಕಿದ್ರೆ ಅಂದರೆ ನೀವು ತಳ ಹಿಡ್ಕೊಂಡ್ಬಿಡ್ತೈತಿ. ಸೊ ಇದೆಲ್ಲ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತೆಳುವಾಗಿ ಮಾಡ್ಕೊರಿ ಅಥವಾ ಗಟ್ಟಿಯಾಗಿ ಮಾಡ್ಕೊರಿ. ಸೊ ಚಲೋ ನಮ್ಮ ನಾಷ್ಟ ಈಗ ರೆಡಿ ಆಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಮೈ ವಿಡಿಯೋ. ಸೊ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ.